ಅಸ್ಸಾಂ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಇವತ್ತು ಹಲವು ಯೋಜನೆಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಇದರಲ್ಲಿ ಮೋದಿ ಪ್ರಯಾಣ ಮಾಡ್ತಾ ಇದ್ದ C-130J ಯುದ್ಧ ವಿಮಾನ ಹೈವೇನಲ್ಲಿ ಲ್ಯಾಂಡಿಂಗ್ ಆಗಿದೆ. ಇದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ದೇಶದ ಇತಿಹಾಸದಲ್ಲೇ ಮೊದಲ ಬಾರಿ ಪ್ರಧಾನಮಂತ್ರಿಯೊಬ್ಬರ ವಿಮಾನ ಅಸ್ಸಾಂನ ದಿಬ್ರುಗಢದಲ್ಲಿ ತುರ್ತು ಸ್ಪರ್ಶವಾಗಿದೆ. ಪ್ರಧಾನಿ ಮೋದಿಯವರು ಪ್ರಯಾಣಿಸುತ್ತಿದ್ದ ಸೇನಾ ವಿಮಾನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸೇಫ್ ಲ್ಯಾಂಡಿಂಗ್ ಆಗಿದೆ. ಹಾಗಂತ ಇದು ಆತಂಕ ಪಡೋ ವಿಷಯವಲ್ಲ. ಬೇಕಂತನೇ ಪೂರ್ವ ತಯಾರಿ ಪ್ರಧಾನಮಂತ್ರಿಗಳ ವಿಮಾನವನ್ನ ಲ್ಯಾಂಡಿಂಗ್ ಮಾಡಿದ್ದು. ಅಸ್ಸಾಂನ ದಿಬ್ರುಗಢದಲ್ಲಿ ನಿರ್ಮಾಣ ಆಗಿರುವ ಈಶಾನ್ಯ ರಾಜ್ಯಗಳ ಮೊದಲ ಹೊಸ ರಸ್ತೆ ಕಮ್ ರನ್ವೇ ಇದು. ಈ ರನ್ವೇ ಉದ್ಘಾಟನೆಯನ್ನ ಪ್ರಧಾನಿ ಮೋದಿಯವರು ತುರ್ತು ಲ್ಯಾಂಡಿಂಗ್ ಮೂಲಕ ನಡೆಸಿದ್ರು. ಇದಕ್ಕೆ ಕಾರಣನೂ ಇದೆ. ತುರ್ತು ಸಂದರ್ಭಗಳಲ್ಲಿ ಮಿಲಿಟರಿ ಮತ್ತು ನಾಗರಿಕ ವಿಮಾನಗಳು ಇಳಿಯೋಕೆ ಮತ್ತು ಹೊರಡಲು ಈ ರನ್ವೇಯನ್ನ ನಿರ್ಮಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 37ರಲ್ಲಿ 4.2 ಕಿಲೋಮೀಟರ್ ಉದ್ದದ ಹೈವೇ ಕಮ್ ರನ್ವೇಯನ್ನ ಸರಿಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಹೆದ್ದಾರಿ ವಾಯುನೆಲೆ ಭಾರತ ಚೀನಾ ಗಡಿಗೆ ಹತ್ತಿರವಿದೆ. ಚೀನೀಯರು ತಮ್ಮ ಗಡಿಭಾಗದಲ್ಲಿ ಮೂಲಸೌಕರ್ಯಗಳನ್ನು ಸಕ್ರಿಯವಾಗಿ ಅಭಿವೃದ್ಧಿಪಡಿಸುತ್ತಿದ್ದಾರೆ. ಅವರ ಪಡೆಗಳನ್ನು ತ್ವರಿತವಾಗಿ ಸಜ್ಜುಗೊಳಿಸೋಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿನೇ ಈಶಾನ್ಯ ರಾಜ್ಯಗಳ ಮೂಲಕ ಚೀನಾ ಗಡಿಗೆ ತುರ್ತು ಸಂದರ್ಭಗಳಲ್ಲಿ ತಲುಪೋಕೆ ಭಾರತ ಈ ರನ್ವೇ ನಿರ್ಮಾಣ ಮಾಡಿಕೊಂಡಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಕೃತಿ ವಿಕೋಪಕ್ಕೆ ಪದೇ ಪದೇ ತುತ್ತಾಗುವ ಈಶಾನ್ಯ ರಾಜ್ಯಗಳಿಗೆ ವಿಪತ್ತು ಪರಿಹಾರ ಸೇರಿದಂತೆ ತುರ್ತು ಸಂದರ್ಭಗಳಲ್ಲಿ ಬಳಸೋಕೆ ಈ ರನ್ವೇ ಕಮ್ ಹೆದ್ದಾರಿ ಸಹಾಯ ಮಾಡಲಿದೆ. ಇಷ್ಟೆಲ್ಲ ಲಾಭವಿರುವಂತಹ ಹೈವೇ ಕಮ್ ವಿಮಾನ ರನ್ವೇಯಲ್ಲಿ ಮೋದಿಯವರಿದ್ದ ಸೇನಾ ವಿಮಾನವೇ ತುರ್ತು ಲ್ಯಾಂಡಿಂಗ್ ಮಾಡಿದ್ದು ವಿಶೇಷ. ಇದಿಷ್ಟೇ ಅಲ್ಲ, ಅಸ್ಸಾಂನಲ್ಲಿ ಇವತ್ತು ಬ್ರಹ್ಮಪುತ್ರ ನದಿಯ ಮೇಲೆ ಕುಮಾರ್ ಭಾಸ್ಕರ್ ವರ್ಮಾ ಸೇತುವೆಯನ್ನು ಮೋದಿ ಉದ್ಘಾಟಿಸಿದ್ರು. ಇದು ಗುವಾಹಟಿಗೆ ಉತ್ತಮ ಸಂಪರ್ಕಕ್ಕೆ, ವಾಣಿಜ್ಯ ವ್ಯಾಪಾರಗಳಿಗೆ, ಪವಿತ್ರ ಕಾಮಾಖ್ಯ ದೇವಾಲಯಕ್ಕೆ ಸುಗಮ ಪ್ರವೇಶಕ್ಕೆ ಅನುಕೂಲ ಮಾಡಿಕೊಡಲಿದೆ. ಅಸ್ಸಾಂ ಅಭಿವೃದ್ಧಿ ಯೋಜನೆಗಳನ್ನ ಉದ್ಘಾಟಿಸಿದ ಮೇಲೆ ಪ್ರಧಾನಿ ಮೋದಿ ಸಮಾವೇಶದಲ್ಲಿ ಭಾಗಿಯಾದ್ರು. ಹೇಳಿ ಕೇಳಿ ಕೆಲವೇ ದಿನಗಳಲ್ಲಿ ಅಸ್ಸಾಂಗೆ ಚುನಾವಣೆಗೆ ದಿನಾಂಕ ಘೋಷಣೆಯಾಗಲಿದೆ. ಹೀಗಾಗಿ ಸಾರ್ವಜನಿಕ ಸಮಾವೇಶದಲ್ಲೂ ಮೋದಿ ಭಾಗಿಯಾದ್ರು. ಸಮಾವೇಶದ ಉದ್ದಕ್ಕೂ ಕಾಂಗ್ರೆಸ್ ಮೇಲೆ ಆಕ್ರೋಶವನ್ನ ಹೊರಹಾಕಿದ್ರು. जिस नॉर्थ ईस्ट को कांग्रेस ने हमेशा नजरअंदाज किया, हम उस नॉर्थ ईस्ट की भक्ति भाव से सेवा कर रहे हैं. नॉर्थ ईस्ट हमारे लिए अष्टलक्ष्मी है. इस साल असम को टैक्स की हिस्सेदारी के रूप में लगभग 50,000 करोड़ रुपए मिलने वाले हैं. आज की कांग्रेस हर उस विचार, हर उस आतंकी को कंधे पर बिठाती है जो देश का बुरा सोचता है. जो लोग देश के टुकड़े टुकड़े करने का सपना देखते हैं, जो लोग नॉर्थ ईस्ट को भारत से अलग करने के नारे लगाते हैं, वो कांग्रेस के लिए पूजनीय बन चुके हैं. माओवादी मुस्लिम लीगी कांग्रेस. और इसलिए आपको कांग्रेस से सावधान रहना है और असम की जनता को भी सावधान करना है. ಅಭಿವೃದ್ಧಿ ಯೋಜನೆಗಳ ಜೊತೆಗೆ ಕಾಂಗ್ರೆಸ್ ಮೇಲೂ ವಾಗ್ದಾಳಿ ಮಾಡಿದ ಮೋದಿ ಅಸ್ಸಾಂ ಚುನಾವಣೆಗೂ ಮೊದಲೇ ಮತಬೇಟೆ ಶುರು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.